ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಹೋಗೋಣ ಸ್ಟ್ರೇಟ್ ಅವೇ ಮೊದಲನೇ ಅಪ್ಡೇಟ್ಗೆ. ಫಸ್ಟ್ ಅಪ್ಡೇಟ್ ICC ಕಡೆಯಿಂದ ಬರ್ತಾರಂತ ಅಪ್ಡೇಟು 2032 ವರ್ಲ್ಡ್ ಕಪ್ ಅಷ್ಟರಲ್ಲಿ T20 ವರ್ಲ್ಡ್ ಕಪ್ ಅಷ್ಟರಲ್ಲಿ ಇನ್ನ ಸಿಕ್ಕಾಪಟ್ಟೆ ಟೈಮ್ ಇದೆ. 2028ಗೆ ಸಿಕ್ಕಾಪಟ್ಟೆ ಟೈಮ್ ಇದೆ. ಅದಾದ ನಂತರ 30 ವರ್ಲ್ಡ್ ಕಪ್, ಅದಾದ್ಮೇಲೆ 32 ವರ್ಲ್ಡ್ ಕಪ್ ಅಷ್ಟರಲ್ಲಿ 24 ನೇಷನ್ ಅಥವಾ ಅದಕ್ಕಿಂತ ಜಾಸ್ತಿ ನೇಷನ್ ಪಾರ್ಟಿಸಿಪೇಟ್ ಮಾಡಬೇಕು T20 ವರ್ಲ್ಡ್ ಕಪ್ ಅಲ್ಲಿ. ಇದನ್ನ ಒಂದು ಬಿಗ್ಗೆಸ್ಟ್ ಗ್ಲೋಬಲ್ ಇವೆಂಟ್ ನ ಮಾಡಬೇಕು ಅಂತ ಅನ್ಕೊಂತ ಇದಾರಂತೆ ICC ಅವರು. ಕಿತ್ತೋಯ್ತು ಈ ಪ್ಲಾನ್ಗೆ ಅಂತ ಅನ್ಕೊಳ್ಳಿ. ಅಲಾಗರು ಕ್ವಾಲಿಟಿ ಆಫ್ ಕ್ರಿಕೆಟ್ ಇಂಪ್ರೂವ್ ಆಯಿತು ಅಂತಂದ್ರೆ ನೋಡಿ, ಇವಾಗ ಫುಟ್ಬಾಲ್ ರೇಂಜಿಗೆ ಮಾಡಬೇಕು ಅಂತ ಒಂದು ಸ್ವಲ್ಪ ಅನ್ಕೊಂತ ಇದ್ದಾರೆ. ಬಟ್ ಕ್ವಾಲಿಟಿ ಆಫ್ ಕ್ರಿಕೆಟ್ ಇಂಪ್ರೂವ್ ಆಗಬೇಕು. ನೋಡಿ, ಫುಟ್ಬಾಲ್ ನೇಷನ್ಸ್ಗಳು ಜಾಸ್ತಿ ನೇಷನ್ಸ್ಗಳು ಇದ್ರೂ ಕೂಡ ಎಷ್ಟು ಸಖತ್ತಾಗಿ ಆಡ್ತಾರೆ. ಎಲ್ಲ ನೇಷನ್ಗಳು ಎಷ್ಟು ಸಖತ್ತಾಗಿ ಆಡ್ತಾರೆ. ಒಂದು ಕಾಂಪಿಟೇಷನ್, ಒಂದು ಫೈಟ್ ಅನ್ನ ಕೊಡ್ತಾರೆ. ಯಾವುದೋ ಒಂಥರ ತೀರಾ ಅಜೀಬಾಗಿ ಆಡೋದು, ತೀರಾ ಒನ್ ಸೈಡ್ ಆಗೋದು ಅವೆಲ್ಲ ಹೌದು ಇದಾವೆ, ಇಲ್ಲ ಅಂತಲ್ಲ ನೇಷನ್ಗಳು. ಬಟ್ ವರ್ಲ್ಡ್ ಕಪ್ ಸ್ಟ್ಯಾಂಡರ್ಡ್ಸ್ ಅಂತ ಬಂದಾಗ ಚೆನ್ನಾಗಿ ಆಡಬೇಕಾಗತ್ತೆ, ಫೈಟ್ ಇರಬೇಕಾಗತ್ತೆ, ಕಿತ್ತಾಟ ಇರಬೇಕಾಗತ್ತೆ. ಒನ್ ಸೈಡ್ ಮ್ಯಾಚ್ಗಳೆಲ್ಲ ನೋಡ್ತು ಅಂತಂದ್ರೆ ಅದೇ ಒಂಥರ ಕ್ವಾಲಿಫೈಯರ್ಸ್ನ ಅಲ್ಲಾಡೋದನ್ನ ಇಲ್ಲಾಡ್ದಂಗೆ ಇರುತ್ತೆ ಅಷ್ಟೇ. ವರ್ಲ್ಡ್ ಕಪ್ ಅಲ್ಲಿ ಹೋಗ್ಬಿಟ್ಟು ಕ್ವಾಲಿಫೈಯರ್ಸ್ ಆಡ್ದಂಗೆ ಇರುತ್ತೆ ಅಷ್ಟೇ ಅವ್ರದ್ದು. ಸೊ ಅದೇ ನೇಷನ್ಸ್ಗಳು ಇಂಪ್ರೂವ್ ಆಗಬೇಕು. ಆಗಬೇಕು ಅಂತಂದರೆ ಆಬ್ವಿಯಸ್ಲಿ ಬೈಲ್ಯಾಟ್ರಲ್ ಸೀರೀಸು ಅದು ಇದು ಟ್ರೈಲ್ಯಾಟ್ರಲ್ ಸೀರೀಸು, ಕ್ವಾಡ್ ಸೀರೀಸು ಇಂಥ ಸೀರೀಸ್ಗಳನ್ನ ನಡೆಸಬೇಕಾಗತ್ತೆ. ಒಂದು ಮೈನ್ ನೇಷನ್, ಎರಡು ಮೈನ್ ನೇಷನ್ ಇಟ್ಕೊಂಡು ಎರಡು ಸಣ್ಣ ಪುಟ್ಟ ನೇಷನ್ಗಳನ್ನ ಇಟ್ಕೊಂಡು ಈ ಥರ ಆಯಿತು ಅಂತಂದರೆ ಖಂಡಿತ ಆ ನೇಷನ್ಗಳು ಕೂಡ ಬೆಳೀತವೆ. ಆ್ಯಂಡ್ ಗ್ಲೋಬಲ್ ಇವೆಂಟ್ನ ಮಾಡೋದಕ್ಕೆ 24 ಟೀಮು 34 ಟೀಮು ಎಲ್ಲ ಆಮೇಲೆ ಮಾಡ್ಬೋದು. ಫಸ್ಟು ICC ಅವರು ಈ ಬೈಲ್ಯಾಟ್ರಲ್ ಸೀರೀಸ್ಗಳನ್ನೆಲ್ಲ ಕಿತ್ತಿ ಬಿಸಾಕ್ಬಿಟ್ಟು ಟ್ರೈಲ್ಯಾಟ್ರಲ್ ಸೀರೀಸು ಮತ್ತೆ ಕ್ವಾಡ್ ಸೀರೀಸ್ ಅಂತ ತಗೋಬರ್ಬೇಕು. ಅಪ್ಡೇಟ್ ಬಂದ್ಬಿಟ್ಟು ಏನೋ 3 ಮಾಡೆಲ್ ಮಾಡ್ಬಿಟ್ಟಿದ್ರಲ್ಲ ಬಾಂಗ್ಲಾದೇಶದವರು, ಅದನ್ನ ವಾಪಸ್ ತಗೋಬೇಕು ಅಂತ ಅನ್ಕೊಂಡಿದ್ರಂತೆ. ಅಂದ್ರೆ 3 ಡಿಫ್ರೆಂಟ್ ಫಾರ್ಮೇಟ್ಗೆ 3 ಡಿಫ್ರೆಂಟ್ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡ್ಬಿಡಿದ್ರು. ಶಾಂಟೋ ಜೊತೆಗೆ ಮೆಹದಿ ಹಾಸನ್ ಆಮೇಲೆ ಲಿಟನ್ ದಾಸು. ಸೊ ಇವಾಗ ಏನೋ ಟೇಕ್ ಓವರ್ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ಆ ಮೆಹದಿ ಹಾಸನಿಂದ ಕಿತ್ಕೊಂಡು ಶಾಂಟೋ ಅವ್ರು ಮುಂಚೆ ಇದ್ರು, ಶಾಂಟೋ ಅವ್ರು ಕೊಟ್ಟರು ರಿಸೈನ್ನ. ಒಡಿಯೋ ಫಾರ್ಮೇಟ್ ಅದಕ್ಕೆ ಇದಕ್ಕೆಲ್ಲ ಇವಾಗ ಟೆಸ್ಟ್ ಫಾರ್ಮೇಟ್ ನಿಭಾಯಿಸ್ತಾ ಇದ್ದಾರೆ. ಇವಾಗ ಇವ್ರು ನಿಭಾಯಿಸಬೇಕು ಅನ್ಕೊಂಡಿದಂತ ಲಿಟನ್ ದಾಸ್ ಅವರು ಒಂದು ಅಪ್ಡೇಟ್ ಬರ್ತಿದೆ. ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಒಂದು ಜಾತ್ರೆ ಕ್ರಿಕೆಟ್ ಬೋರ್ಡ್ ಆಗೋಗ್ಬಿಟ್ಟಿದೆ. ನೋಡೋಣ ಅದೇನು ಕಿತ್ತು ಗುಡ್ಡೆ ಮಾಡ್ತಾರೆ ಅಂತ. ಈ ಥರ ಅವತಾರಗಳನ್ನ ಆಡ್ಕೊಂಡೇನೆ ಆಡೋದಿಕ್ಕೆ ಬರಲ್ಲ ವರ್ಲ್ಡ್ ಕಪ್ನ. 3 ಡಿಫ್ರೆಂಟ್ ಫಾರ್ಮೇಟ್ಗೆ 3 ಡಿಫ್ರೆಂಟ್ ಕ್ಯಾಪ್ಟನ್ ಅಂತ ಮಾಡಿದ್ರು. ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ಬೋದು ಒಂದು ಕಡೆ ನೋಡ್ತು ಅಂದರೆ. ಬಟ್ ಏನಾದ್ರು ಆಗಬೇಕಲ್ಲ, ಏನೋ ಒಂದು ಪಾಸಿಟಿವಿಟಿ ಅನ್ನೋದು ಕ್ರಿಯೇಟ್ ಆಗಬೇಕಲ್ಲ. ಜಸ್ಟ್ ಕ್ಯಾಪ್ಟನ್ ಚೇಂಜ್ ಆಗೋಗ್ಬಿಟ್ರೆ ಸಾಕ? ಕ್ಯಾಪ್ಟನ್ ಒಬ್ಬರಿಂದ ಏನು ಮಾಡೋಕ್ಕಾಗತ್ತೆ? ಕ್ಯಾಪ್ಟನ್ ಒಬ್ಬರಿಂದ ಎಲ್ಲ ಮಾಡೋದಕ್ಕಾಗಲ್ಲ. ಇಂಡಿವಿಜುವಲ್ ಪ್ಲೇಯರ್ಸ್ ಕೂಡ ಪರ್ಫಾರ್ಮ್ ಮಾಡಬೇಕು. ಅಪ್ಡೇಟ್ ಬಿಟ್ಟು ಹನುಮ ವಿಹಾರಿ ಅವರು ಮಕ್ಕಳ್ದಂಗೆ ತಿಕ್ ಬಿಟ್ಟು ಹೇಳೋರೆ. ಒಂಥರ ಮಕ್ಕಳ್ದಂಗೆ ಐತಿದ್ದು ಏಟು. ಅಭಿಷೇಕ್ ಗೆಟ್ಸ್ ಲಾಟ್ ಆಫ್ ಹೈಪ್ ಬಟ್ ಸಂಜು ಸ್ಯಾಮ್ಸನ್ ಹ್ಯಾಸ್ ಆಲ್ಸೋ ಪರ್ಫಾರ್ಮ್ಡ್ ಇನ್ IPL. ವೈ ಡಿಫ್ರೆಂಟ್ ರೂಲ್ಸ್ ಫಾರ್ ಡಿಫ್ರೆಂಟ್ ಪ್ಲೇಯರ್ಸ್ ಅಂತ ಹೇಳಿದ್ದಾರೆ. ಹೌದು, ಇಂಡಿಯನ್ ಟೀಮ್ ವಿಚಾರದಲ್ಲೇ ಆಗಿರಲಿ, ಬೇರೆ ಎಲ್ಲೇ ಆಗಿರಲಿ, ಹೈಪ್ನ ಸಿಕ್ಕಾಪಟ್ಟೆ ಜಾಸ್ತಿ ಅಭಿಷೇಕ್ ಶರ್ಮಾ ಕೊಟ್ಬಿಡಿದ್ರೆ. ಆ್ಯಂಡ್ ಇವಾಗ ಸ್ವಲ್ಪ ಕ್ರಿಟಿಸೈಸ್ ಮಾಡ್ತಿರಲಿಲ್ಲ ಅಂತಲ್ಲ. ಸಂಜು ಸ್ಯಾಮ್ಸನ್ ಸಿಕ್ಕಾಪಟ್ಟೆ ಪ್ರೂವ್ ಮಾಡಿದ್ರೆ, ವರ್ಲ್ಡ್ ಕಪ್ಪಲ್ಲಿ ಪ್ರೂವ್ ಮಾಡಿದ್ರೆ, ಎಲ್ಲ ಕಡೆನೂ ಪ್ರೂವ್ ಮಾಡಿದ್ರೆ, IPL ಪ್ರೂವ್ ಮಾಡಿದ್ರೆ. ಬಟ್ ಇವ್ರನ್ನ ಟ್ರೀಟ್ ಮಾಡೋ ರೀತಿನೇ ಬೇರೆ, ಅವ್ರನ್ನ ಟ್ರೀಟ್ ಮಾಡೋ ರೀತಿನೇ ಬೇರೆ. ಏನು ರೇಸಿಸಮ್ ಮಾಡ್ತಿದ್ರೆ ಅನ್ನೋ ಲೆಕ್ಕಾಚಾರದಲ್ಲೇ ಕೇಳ್ಬಿಟ್ಟಿದ್ದಾರೆ. ಅಭಿಷೇಕ್ ಶರ್ಮಾ ಬೆಳಗವ್ರೆ ಅಂತ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ, ಜಾಸ್ತಿ ಸಪೋರ್ಟ್ ಮಾಡಿದ್ರೆ, ಜಾಸ್ತಿ ಬ್ಯಾಕ್ ಕೊಡ್ತೀರಾ. ಸಂಜು ಸ್ಯಾಮ್ಸನ್ನ ಒದ್ದೋದು ಓಡಿಸ್ತಿರ್ತಾರೆ ಯಾವಾಗ ಟೀಮಲ್ಲಿ. ಅವ್ರು ಏನೇ ಕಿತ್ಗುಡ್ಡೆ ಹಾಕಿದ್ರು ಕೂಡ ಒದ್ದೋದು ಓಡಿಸ್ತಾ ಇರ್ತೀರಾ ಅನ್ನೋದ್ರ ಡೈರೆಕ್ಟಾಗಿ ಕೇಳಿದವ್ರೆ. BCCI ಅವ್ರಿಗೆ ಕೇಳವ್ರೆ. ಅಪ್ಡೇಟ್ ನಂಬರ್ 4, ಸುನಿಲ್ ಗವಾಸ್ಕರ್ ಅವರು ಸ್ಟ್ರೈಟ್ ಆಗಿ ಹೇಳಿದ್ದಾರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಅವರಿಗೆ ಈ ತರ ಒಂದು ಮಾಡಲೇಬೇಕು, ಸೀರಿಯಸ್ ಆಗಿ ಮಾಡಲೇಬೇಕು. ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ನ ಯಾವ ಮಗ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ವೋ ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಒದ್ದೋಡಿಸ್ರಿ ಅವ್ನು ಏನೇ ಕಿತ್ಗುಡ್ಡೆ ಹಾಕಿದ್ರು ಓಕೆ, ಬ್ಯಾಟಿಂಗ್ ಏನೇ ಆಡಿದ್ರು, ಬೌಲಿಂಗ್ ಏನೇ ಮಾಡಿದ್ರು ಓಕೆ. ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ನ ನೆಟ್ಟಿಗೆ ಇಟ್ಕೊಂಡಿಲ್ಲ ಅಂತಂದ್ರೆ ಒಂದು ಟೀಮ್ಗೆ ವ್ಯಾಲ್ಯೂ, ಒಂದು ಟೀಮ್ಗೆ ಮರ್ಯಾದೆ ಬರೋದೇನೆ ಅವರ ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಇಂದ. ಬ್ಯಾಟಿಂಗು ಬೌಲಿಂಗು ಎಲ್ಲರೂ ಮಾಡ್ತಾರೆ. ನಮ್ಮ ಕಂಟ್ರೋಲ್ ಇರೋದು ಯಾವುದು ಅಂತಂದ್ರೆ ಅದು ಜಾಸ್ತಿ ಇರೋದು ಅಂದ್ರೆ ಅದು ಫೀಲ್ಡಿಂಗು. ಸೊ ಅದನ್ನ ಇಂಪ್ರೂವ್ ಮಾಡ್ಕೊಬೇಕು. ಸೊ ಇಲ್ಲಿ ತಾಜಿಕಾಗ ಸೋಂಬೇರಿ ಥರ ಇರೋ ಫೀಲ್ಡಲ್ಲಿ, ಆನ್ ಫೀಲ್ಡಲ್ಲಿ ಇದು ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾರಿಗೂ ಅಲ್ಲ, ಶಿವಮ್ ದುಬೆಗೆ ಹೇಳ್ತಾ ಇದ್ರು. ಟಾರ್ಗೆಟ್ ಮಾಡ್ಬಿಟ್ಟು ಹೇಳ್ತಾ ಇದ್ದಾರೆ. ಶಿವಮ್ ದುಬೆ ಇನ್ನೂ ಸ್ವಲ್ಪ ಫೀಲ್ಡರ್ಸ್ ಅಂತ ಅನ್ಕೊಳ್ಳಿ, ಎಲ್ಲರಿಗೂ ಸೇರಿಸಿ ಹೇಳಿದ್ರು ಅಂತ ಅನ್ಕೊಳ್ಳಿ. ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಅದು ಇಂಡಿಯನ್ ಕ್ರಿಕೆಟಲ್ಲಿ ಇಂಪ್ರೂವ್ ಆಗಲೇಬೇಕು ಅಂತ ಇದೆಲ್ಲರೂ ಹೇಳ್ತಾರೆ. ಗುರು ಏನಲ್ಲಿ ಸ್ಪೆಷಲ್ ಏನಿಲ್ಲ. ಹೌದು, ಅವ್ರು ಹೇಳೋದು ನಿಜಾನೇ. ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಇಂಪ್ರೂವ್ ಆಗಲೇಬೇಕು. ಒಬ್ಬ ಬಾಲ್ ಹಿಡಿಯೋದಕ್ಕೆ ಹೋಗ್ತಾ ಇದ್ದಾರೆ ಇಂಡಿಯನ್ ಫೀಲ್ಡರ್ ಅಂತ ಅಂದ್ರೆ ಇಲ್ಲ ಆಗೋರು ಎಗ್ರು ಬಿದಾರು ಹಿಡಿತಾರೆ ಅಂತ ಅನ್ಕೊಬೇಕು. ಈ ಕಡೆ ಬಾಲ್ ಹೋಯ್ತು ಅಂತಂದ್ರೆ ಬಿಡೋಗುರು ಇವ್ನು ಹಿಡಿಯಲ್ಲ ಅನ್ನೋ ಥರ ಅನ್ಕೊಬಾರ್ದು. ಪ್ರತಿಯೊಬ್ಬ ಇಂಡಿಯನ್ ಫೀಲ್ಡರ್ ಕೂಡ ಸ್ಟ್ಯಾಂಡ್ ಔಟ್ ಆಗಬೇಕು ಅಂತ ಹೇಳಿದ್ದಾರೆ. ಸೊ ಇದು ಒಳ್ಳೇದೇ ಹೇಳಿದ್ರೆ, ಕೆಟ್ಟದೇನು ಹೇಳಿಲ್ಲ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್, ಸಂಜು ಸ್ಯಾಮ್ಸನ್ ಬಗ್ಗೆ BBS ಲಕ್ಷ್ಮಣ್ ಒಂಥರ ಪಾರ್ಟ್ ಟೈಮ್ ಕೋಚು ಮಾತಾಡಿದ್ರೆ ಇವಾಗ. ಲಿಸನ್, ನೋಬಡಿ ಡೌಟ್ಸ್ ದ ಶಿಯರ್ ಕ್ಲಾಸ್ ಅಂಡ್ ನ್ಯಾಚುರಲ್ match winning ability of Sanju Samson possesses. He can play shots that were few batters in the world cricket. ಅದು ಇದು ಅಂತೆಲ್ಲ ಸಿಕ್ಕಾಪಟ್ಟೆ ಬಿಲ್ಡಪ್ನ ಕೊಟ್ಟಿದ್ದಾರೆ. ಆ ಥರ ಶಾಟ್ಗಳನ್ನ ಒಂಥರ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು ಹೊಡಿತಾರಲ್ಲ. ಸೊ ಆ ಥರ ಶಾಟ್ ಎಲ್ಲರಿಗೂ ಕೂಡ ಬರೋದಿಲ್ಲ, ನ್ಯಾಚುರಲ್ ಆಗಿ ಯಾರಿಗೂ ಕೂಡ ಬರೋದಿಲ್ಲ. ಆ ಥರ ಶಾಟ್ಗಳನ್ನ ಹೊಡಿತಾರೆ ಹಿಂಗೆ ಅಂತೆಲ್ಲ. ಇವ್ರದ್ದೇನು ಇಲ್ಲ ಆದ್ರು. ಫಸ್ಟ್ ಆಫ್ ಆಲ್ VVS ಲಕ್ಷ್ಮಣ್ ನಡೆಯುತ್ತೆ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ. ಇನ್ನು ಗಂಭೀರ್ ಅಣ್ಣನ್ ನಡೆಯುತ್ತೆ. ಇವ್ರದ್ದೇನಿದೆ ಪಾರ್ಟ್ ಟೈಮ್ ಕೋಚ್ ಆಗಿ ಬರೋದು.
ಅವ್ರದ್ದೇನೂ ಇಲ್ಲ, ಇವ್ರದ್ದೇನು ಸೆಲೆಕ್ಷನಲ್ಲೂ ಏನೂ ಇರೋದಿಲ್ಲ, ಏನರಲ್ಲೂ ಏನೂ ಇರೋದಿಲ್ಲ ಸಂಜು ಸ್ಯಾಮ್ಸನ್ ಈಚೆ ಕಡೆ ಕಳ್ಸೋದಕ್ಕೆ. ವಿ.ಎಸ್. ಲಕ್ಷ್ಮಣ್ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗೇನೆ ಇದ್ದಾರೆ ನೋಡಬಹುದು ಸಂಜು ಸ್ಯಾಮ್ಸನ್ಗೆ. ಒಂದ್ ವೇಳೆ ಇವರು ಹೆಡ್ ಕೋಚ್ ಆಗಿತ್ತು ಅಂತಂದ್ರೆ ಖಂಡಿತ ಸಂಜು ಸ್ಯಾಮ್ಸನ್ ಈಚೆ ಅಂತೂ ಆಗ್ತಾ ಇರಲಿಲ್ಲ ಅನ್ನೋ ತರ ಕಾಣಿಸ್ತಾ ಇತ್ತು. ಇವರು ಕೊಡ್ತಿರುವಂತ ಬಿಲ್ಡಪ್ ಎಲಿವೇಶನ್ ಸಂಜು ಸ್ಯಾಮ್ಸನ್ಗೆ ನೋಡ್ತು ಅಂತ ಅಂದಾಗ ಬೇರೆ ಬೇರೆ ಕೋಚಿಗೆ ಬೇರೆ ಬೇರೆ ವಿವೇಚನೆ ಇರುತ್ತಲ್ಲ, ಆ ತರ ವಿವೇಚನೆ ಇವ್ರದ್ದು. ಸಂಜು ಸ್ಯಾಮ್ಸನ್ ಇರಬೇಕಾಗಿತ್ತು ಅನ್ನೋ ವಿವೇಚನೆ. ಅಪ್ಡೇಟ್ ನಂಬರ್ 6, ಕೃಷ್ಣಮಾಚಾರಿ ಶ್ರೀಕಾಂತ್ ಅವರು ಸಿಕ್ಕಾಪಟ್ಟೆ ರೊಚ್ಚಿಗೆದ್ಬಿಟ್ಟು ಬೆಂಕಿ ಸ್ಟೇಟ್ಮೆಂಟ್, ತರಾವರಿ ಸ್ಟೇಟ್ಮೆಂಟ್ ನ ಕೊಟ್ಬಿಟ್ಟಿದ್ದಾರೆ ನಮ್ಮ RCB ಪ್ಲೇಯರ್. ಜೊತೆಗೆ ತಿಲಕ್ ವರ್ಮಾ ಬಗ್ಗೆ, ಅದೇ ರಜತ್ ಪತಿದಾರ್ ಮುಂದೆ ತಿಲಕ್ ವರ್ಮಾ ಏನು ಇಲ್ಲ ತಿಲಕ್ ನಜ್ಜಿ ಉಗ್ದೋಡಿಸ್ರಿ ಅನ್ನೋ ತರ ಹೇಳಿದ್ದಾರೆ. ಹೌದು, ರೀಸೆಂಟ್ ಆಗಿ ಚೆನ್ನಾಗಿ ಜಿಂಬಾಬ್ವೆ ಸೀರೀಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಬಟ್ ಜಿಂಬಾಬ್ವೆ ಸೀರೀಸ್ನೆಲ್ಲ ನಾವು ನಿಜವಾಗ್ಲೂ ನೆಗ್ಲಿಜಿಬಲ್ ಸೀರೀಸ್ ಅಂತ ಅನ್ಕೊಬೇಕು. ಆ ಸೀರೀಸೇ ಅಲ್ಲ ಅಂತ ಅನ್ಕೊಬೇಕು. ಯಾಕಂದ್ರೆ ಒಂದು ಏನೂ ಇರಲಿಲ್ಲ, ಸರಿಯಾಗಿ ಉಗ್ದಿದ್ದೀನಿ ಜಿಂಬಾಬ್ವೆಗೆ. ಏನಂದ್ರೆ ಏನೂ ಇರಲಿಲ್ಲ ಅಲ್ಲಿ. ಏನಾದ್ರು ಒಂದಿಷ್ಟೇ ಸರ್ ಕಾಂಪಿಟೇಷನ್ ಅದಿತ್ತಾ, ಒಂಥರ ಯಾರೋ ಚಿಕ್ಕ ಮಕ್ಳು ಹೊಡೆದಂಗಿತ್ತು ಅಲ್ಲಿ, ಯಾರೋ ದೊಡ್ಡ ಇವ್ರು ಹೋಗ್ಬಿಟ್ಟು ಚಿಕ್ಕ ಮಕ್ಕಳು, ಎಳೆ ಮಕ್ಕಳು, ಇವಾಗ ಹಾಲು ಕುಡ್ಕೊಂಬಂದಿರೋ ಮಕ್ಕಳು ಹೊಡೆದಂಗಿತ್ತು ಅದು. ಸೊ ಇವ್ರು ಹೇಳಿರೋದೇನು ಅಂದ್ರೆ ತಿಲಕ್ ವರ್ಮಾ ಏನೂ ಅಲ್ಲ ರಜತ್ ಮುಂದೆ ಏನೂ ಅಲ್ಲ. ರಜತ್ ಆಡಬೇಕು ಇಂಡಿಯನ್ ಟೀಮಲ್ಲಿ. ಎಲ್ಲ ಯೋಗ್ಯತೆ ಇರೋದು ಇಂಡಿಯನ್ ಟೀಮ್ಗೆ ಬರೋದಕ್ಕೆ ರಜತ್ ಪತಿದಾರಿಗೆ ಮಾತ್ರ. ಆ ಒಂದು ಸ್ಪಾಟ್ ಅಲ್ಲಿ ಅವ್ರು ಆಡಬೇಕು ಅಂತ ಸಿಕ್ಕಾಪಟ್ಟೆ ಒಂದು ಬ್ಯಾಕಿಂಗ್ ನ ಕೊಟ್ಟಿದ್ದಾರೆ. There will be a knock here and there. If you want a real solid T20 knock, give Rajat a chance ಅಂತ ಹೇಳಿದ್ದಾರೆ. ಅಲ್ಲೊಂದು ಆಡೋದಲ್ಲ, ರಜತಿಗೆ ಕೊಡ್ರಿ, ಅವ್ನು ಏನು ಮಾಡ್ತಾನೆ ಅಂತ ಆಮೇಲೆ ನೋಡ್ರಿ. ಇಲ್ಲೊಂದು 50, ಆಮೇಲೆ ಒಂದು 3-4 ಮ್ಯಾಚ್ ಬಿಟ್ಬಿಟ್ಟು ಒಂದು 50, ಯಾರ ಮೇಲೆ ಇವ್ರ ಮೇಲೆ ಜಿಂಬಾಬ್ವೆ ಮೇಲೆ 50, ಹಂಗೆ ಹಿಂಗೆ. ಅಲ್ಲಿ ಇಂಗ್ಲೆಂಡ್ ಮೇಲೆ ನೆಟ್ಟಿಗೆ ಆಡದಿರೋದು, ಬೇಕಾಗಿರೋ ಟೈಮಲ್ಲಿ ಆಡದಿರೋದು. ಸೊ ಇದೆಲ್ಲ ನೋಡಿದ್ವಿ ನಾವು. ತಿಲಕ್ ವರ್ಮಾ ಜಾಸ್ತಿ, ರಜತಿಗೆ ಚಾನ್ಸ್ ಕೊಡಿ, ಅವ್ನು ಏನು ಮಾಡ್ತಾನೆ ಅಂತ ಆಮೇಲೆ ಬಂದ್ಬಿಟ್ಟು ನನಗೆ ಕೇಳಿ ಅಂತ ಹೇಳಿದ್ದಾರೆ. ಇದನ್ನ RCB ಫ್ಯಾನ್ಸು ಕೂಡ ಹೇಳ್ತೀವಿ. ಅಪ್ಡೇಟ್ ನಂಬರ್ 7, ಸಂಜು ಸ್ಯಾಮ್ಸನ್ ಮ್ಯಾಟ್ರ್ ಯಾಕೋ ಹೋಗಂಗೆ ಕಾಣಲ್ಲ. ಎಳ್ದು ರಬ್ಬರ್ ಎಳ್ದು ಬಿಡ್ತಾವ್ರ ಹಂಗೆ ಎಕ್ಸ್ ಕ್ರಿಕೆಟರ್ಸ್ ಅಂತ. ಸಂಜು ಸ್ಯಾಮ್ಸನ್ ಮ್ಯಾಟ್ರನ್ನ ಸೀರೀಸ್ ಮುಗಿದು ಸಹ ಬಿಡ್ತಾ ಇಲ್ಲ, ಎಳ್ದು ಬಿಡ್ತಾವ್ರೆ. ಅಟ್ ಎನಿ ಕಾಸು ಸಂಜು ಸ್ಯಾಮ್ಸನ್ ನೆಕ್ಸ್ಟ್ ಸೀರೀಸಲ್ಲಿ ಬರಲೇಬೇಕು ಅನ್ನೋ ಥರ ಎಳ್ದು ಬಿಡ್ತಾವ್ರೆ. ಅಂದ್ರೆ ಇವ್ರು ಹೇಳ್ತಿರೋದೇನು ಅಂದ್ರೆ ಸಂಜಯ್ ಮಂಜ್ರೇಕರ್ ನಥಿಂಗ್ ಅಗೇನ್ಸ್ಟ್ ವೈಭವ್ ಸೂರ್ಯವಂಶಿ ಗುರು, ಬಟ್ ಆದ್ರೂ ಒಬ್ಬ ಸಿಕ್ಕಾಪಟ್ಟೆ ಸಖತ್ತಾಗಿ ಪ್ರೂವ್ ಮಾಡಿರುವಂತ ಕ್ರಿಕೆಟರ್, ರೀಸೆಂಟ್ ಆಗಿ ಸಖತ್ತಾಗಿ ಆಡಿರುವಂತ ಕ್ರಿಕೆಟರ್ನ ನೀವು ಜಸ್ಟ್ ಒಂದ್ 2-3 ಮ್ಯಾಚ್ ನೆಟ್ಟಿಗೆ ಆಡಿಲ್ಲ ಅನ್ನೋ ಮಾತ್ರಕ್ಕೆ ನೀವು ಕೂರ್ಸೋದಿದೆಯಲ್ಲ, ಕರ್ಕೊಂಡೋಗ್ಬಿಟ್ಟು ಟೀಮಿಂದಾನೆ ಈಚೆಗಡೆ ಎತ್ತಾಕೋದಿದೆಯಲ್ಲ, ಯಾರಿಗೋ ಸ್ವಲ್ಪ ಬ್ಯಾಕಿಂಗ್ ಕೊಡಬೇಕು ಅಂತ ಇವ್ರನ್ನ ಕಿತ್ತಾಕೋದಿದೆಯಲ್ಲ, ಸೊ ಇದು ಮುಟ್ಟಾಳತನ ಅಂತ ಹೇಳಿದ್ರೆ. ಒಬ್ಬ ಪ್ಲೇಯರ್ಗೆ ಬೇಕಾಗಿರೋದು ಬ್ಯಾಕಿಂಗ್ ಬೇಕು. ಸಂಜು ಸ್ಯಾಮ್ಸನ್ ಯಾವಾಗಲೂ ನೀವು ಕಿತ್ತಿ ಆಗ್ತಾ ಇತ್ತು ಅಂತಂದ್ರೆ ಅವ್ರಿಗೆ ಟೀಮಲ್ಲಿ ಒಂಥರ ಸೆಕ್ಯೂರ್ ಆಗಿ ಫೀಲ್ ಕೊಡ್ಲಿಲ್ಲ ನೀವು ಅಂತಂದ್ರೆ. ಸೆಕ್ಯೂರ್ ಫೀಲ್ ಆಗ್ಬೇಕಿಲ್ಲ ಗುರು. 1-2-3 ಮ್ಯಾಚ್ ಫೇಲ್ ಆದ್ರೂ, 4-5 ಮ್ಯಾಚ್ ಫೇಲ್ ಆದ್ರೂ ಕೂಡ ಆಡಿಸ್ತಾರೆ, ಮತ್ತೆ ನೆಕ್ಸ್ಟ್ ಸೀರೀಸ್ ಸೆಲೆಕ್ಟ್ ಮಾಡ್ತಾರೆ ಅನ್ನೋ ಒಂದು ಸೆಕ್ಯೂರ್ ನೇಚರ್ ಕ್ರಿಯೇಟ್ ಆಗಬೇಕು ಟೀಮಲ್ಲಿ. ಬೇರೆಯವ್ರಿಗೆಲ್ಲ ಕೊಡ್ತಿರಲ್ಲ, ಇವ್ರಿಗೇನು ಕೊಡಲ್ಲ ಅನ್ನೋ ಥರನೇ ಇವರು ಸಹ ಕೇಳಿದ್ರೆ ಇದು ನೆವರ್ ಎಂಡಿಂಗ್ ಸ್ಟೋರಿ ಆಗೋಗ್ಬಿಟ್ಟಿದೆ ಸಂಜು ಸ್ಯಾಮ್ಸನ್ದು. ವಾರಕ್ಕೆ ಇದೇ ಇರುತ್ತೆ ಮೇನ್ ಸ್ಟೋರಿ. ಅಪ್ಡೇಟ್ ನಂಬರ್ 8, ಋತುರಾಜ್ ಗಾಯಕ್ವಾಡ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಗುರು. 2027 IPLಗೆ ಋತುರಾಜ್ ಗಾಯಕ್ವಾಡ್ ಅವರು CSK ಕ್ಯಾಪ್ಟನ್ ಆಗಿರೋದಿಲ್ಲ ಅನ್ನೋ ಥರ ಅಪ್ಡೇಟ್ ಬರ್ತಾ ಇದೆ. ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಇನ್ನು ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಆಗಬೇಕು. ಯಾಕಂದ್ರೆ ಟ್ರೇಡ್ ರಿಲೇಟೆಡ್ ಸಿಕ್ಕಾಪಟ್ಟೆ ರೂಮರ್ಸ್, ಸ್ಪೆಕ್ಯುಲೇಷನ್ಸ್ ಹರಿದಾಡ್ತಾ ಇದೆ. ಹಾರ್ದಿಕ್ ಪಾಂಡ್ಯ ಟ್ರೇಡ್ ರಿಲೇಟೆಡ್, ಅವ್ರೇನು ಹಾರ್ದಿಕ್ ಪಾಂಡ್ಯ ಏನಾದ್ರು ಇನ್ ಕೇಸ್ ಬಂದ್ರು ಅಂತಂದ್ರೆ ಕ್ಯಾಪ್ಟನ್ಸಿ ಕೊಡಬೇಕು ಅಂತಾನೆ ಬರ್ತಾರೋ ಅಥವಾ ಏನೇನು ಮೈಂಡ್ ಸೆಟ್ ಇಟ್ಕೊಂಡು ಬರ್ತಾರೋ ಗೊತ್ತಿಲ್ಲ. ಆಸ್ ಎ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅಂತೂ CSKಲಿ ಅಂತ ಕಿತ್ತೇನು ಗುಡ್ಡೆ ಹಾಕಿಲ್ಲ ಅಲ್ಲಿ. ಸೊ ಅದರಿಂದ ಅವರು ಕೂಡ ಕ್ಯಾಪ್ಟನ್ಸಿ ಚೇಂಜ್ ಅನ್ನೋದು ನೋಡ್ಬೋದು. ಯಾಕಂದ್ರೆ ಫ್ಲೆಮಿಂಗ್ಸು ಚೇಂಜ್ ಆಗಿದ್ದಾರೆ, ಇವರು ಕೋಚು ಚೇಂಜ್ ಆಗಿದ್ದಾರೆ. ಇವಾಗ ಚೇಂಜ್ ಆಗಿಲ್ಲ, ಹೋಗಿದ್ದಾರೆ ಈಚೆಗಡೆ. ಹೊಸ ಕೋಚ್ನ ಇವರು ಅಪಾಯಿಂಟ್ ಮಾಡಬೇಕಾಗಿದೆ. ಇನ್ನು ಏನೇನೋ ಚೇಂಜಸ್ ಆಗಬೇಕಾಗಿದೆ CSKಲಿ. ಸೊ ಡ್ರಾಸ್ಟಿಕ್ ಚೇಂಜಸ್ನ CSKಲಿ ನೋಡಿದ್ರೆ ನಮಗೇನೋ ಆಶ್ಚರ್ಯ ಒಂದ್ಸಲ 2027 IPL ಅಲ್ಲಿ. ಸೊ ನೋಡುವ ಏನಾಗುತ್ತೆ ಅಂತ. ಋತುರಾಜ್ ಗಾಯಕ್ವಾಡ್ ಅವರ ಹಣೆ ಬರ 2027 IPL ಅಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸ್ತಾರ, ಅವ್ರು ಜಸ್ಟ್ ಪ್ಲೇಯರ್ ಆಗಿ ಆಡ್ತಾರ ಅಂತ. ನೆಕ್ಸ್ಟ್ ಅಪ್ಡೇಟ್, ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡಿದ್ರೆ ಸಂಜು ಸ್ಯಾಮ್ಸನ್. ಅಪ್ಡೇಟ್ ನಂಬರ್ 9, I realize that there is a constant rats race in our country. ರ್ಯಾಟ್ ರೇಸ್ ಇನ್ ಅವ್ರು ಒಂಥರ ಅದಕ್ಕೆ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರ್ಯಾಟ್ ರೇಸ್ ನಡೀತಾ ಇದೆ ನಮ್ಮ ಕಂಟ್ರಿಲಿ. ಆ್ಯಂಡ್ ಐ ಡಿಸೈಡ್ ಬಿಫೋರ್ ದ 2027 T20 ವರ್ಲ್ಡ್ ಕಪ್ that I would not be a part of it. ಅವ್ರು ಮುಂಚೆನೇ ಡಿಸೈಡ್ ಮಾಡ್ಕೊಂಡ್ಬಿಟ್ರಂತೆ. ವರ್ಲ್ಡ್ ಕಪ್ಗಿನ ಮುಂಚೆನೇ 2026 ವರ್ಲ್ಡ್ ಕಪ್ಗಿನ ಮುಂಚೆನೇ ಡಿಸೈಡ್ ಮಾಡ್ಕೊಂಡ್ಬಿಟ್ರಂತೆ. ರ್ಯಾಟ್ ರೇಸಲ್ಲಿ ನಾನು ಇರೋದಿಲ್ಲ ಗುರು. ನನ್ನ ಯೋಗ್ಯತೆ ಇತ್ತು ಅಂದ್ರೆ ನಾನು ಇರ್ತೀನಿ ಅಷ್ಟೇ. ನನ್ನ ಯೋಗ್ಯತೆ ಇಲ್ಲ, ನಾನು ತಲೆನೇ ಕೆಡ್ಸ್ಕೊಳ್ಳೋದಕ್ಕೆ ಹೋಗಲ್ಲ. ಐ ಜಸ್ಟ್ ವಾಂಟ್ ಟು ಎಂಜಾಯ್ ದ ಗೇಮ್. ಬೈ ಗಾಡ್ಸ್ ಗ್ರೇಸ್ ಐ ಹ್ಯಾವ್ ಅಚೀವ್ಡ್ ಅ ಲಾಟ್ ಅಂತ ಹೇಳಿದ್ರೆ. ನಿಜವಾಗ್ಲೂ ಗುರು, ಯು ಹ್ಯಾವ್ ಅಚೀವ್ಡ್ ಅ ಲಾಟ್. ಒಂದು ವರ್ಲ್ಡ್ ಕಪ್ ಗೆಲ್ಲಬೇಕು 2026 ವರ್ಲ್ಡ್ ಕಪ್ ಅಂತಂದರೆ ಸಂಜು ಸ್ಯಾಮ್ಸನ್ ಯಾರು ಗೆಲ್ಲಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ತ್ರಿಪುರ್ಲಾಗ ಹೊಡ್ರೆ ಗೆಲ್ಲಕ್ಕೆ ಆಗ್ತಿಲ್ಲ ಸಂಜು ಇರಲಿಲ್ಲ ಅಂತ ಅಂದಿದ್ರೆ. ಸೊ ಅದು ಇಲ್ಲ, ಅದು ನಿಯತ್ತಿಲ್ಲ ಅಂತ ಎಲ್ಲರೂ ಬೈಕ್ ಅಂತ ಇರೋದಷ್ಟೇ. ಸಂಜು ಸ್ಯಾಮ್ಸನ್ ನೆಟ್ಟಿಗೆ ಪರ್ಫಾರ್ಮ್ ಮಾಡ್ತೀರಂತ ಯಾರು ಹೇಳ್ತಾ ಇಲ್ಲ ಅಲ್ಲಿ.
ನಿಯತ್ತಿಲ್ಲ ಒಂದು ಸ್ವಲ್ಪನೂ. ವರ್ಲ್ಡ್ ಕಪ್ನಾಗ ಗೆಲ್ಸಿದ್ರು ಕೂಡ ಆ ಪ್ಲೇಯರ್ಗೆ ಬ್ಯಾಕಿಂಗ್ ಅನ್ನೋದನ್ನ ಕೊಡಲಿಲ್ಲ. ಸೂರ್ಯಾಗೂ ಆಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಬ್ಯಾಕಿಂಗ್ ಆದರೂ ಕೊಡಲಿಲ್ಲ ಅಂತ ನಿಯತ್ತಿಲ್ಲ ಇಂಡಿಯನ್ ಟೀಮಿಗೆ, BCCIಗೆ ನಿಯತ್ತಿಲ್ಲ ಅನ್ನೋ ಥರನೇ ಎಲ್ಲರೂ ಬೈತಿರೋದು. ಆ್ಯಂಡ್ ಇವರು ಕೂಡ ಒಂಥರ ಇಂಡೈರೆಕ್ಟಾಗಿ ಅದೇ ಥರನೇ ಹೇಳಿದ್ದಾರೆ, ನಾನು ಯೋಗ್ಯತೆ ಅಲ್ಲಿತ್ತು ಅಂತಂದ್ರೆ ನಾನು ಇರ್ತೀನಿ, ನಾನು ಯೋಗ್ಯತೆ ಇಲ್ಲ ಅಂತಂದ್ರೆ ನಾನು ಸೈಲೆಂಟಾಗಿ ಸುಮ್ಮನೆ ಇರ್ತೀನಿ ಅಂತ ನಾನು ಮುಂಚೆನೇ ಅನ್ಕೊಂಡ್ಬಿಟ್ಟಿದೆ. ಇವಾಗೇನು ನನಗೇನು ಆಶ್ಚರ್ಯ ಆಗಿಲ್ಲ, 2026 ವರ್ಲ್ಡ್ ಕಪ್ಗಿನ ಮುಂಚೆನೇ ಅನ್ಕೊಂಡ್ಬಿಟ್ಟಿದೆ ನಾನು ಅಂತ ಹೇಳಿದ್ದಾರೆ. ಕ್ಲಿಯರ್ ಕಟ್ ಕ್ಲಾರಿಟಿನ ಕೊಡಿದ್ದಾರೆ. ಸೊ ಇದಿಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೇನಾದ್ರು ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಉದುರಿಸಿ ಗಾಯ್ಸ್.